ಒಂದು ಕಡೆ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಅಲ್ಲಿ ವಿವಿಧ ಮಠಾಧೀಶರು ಬಂದಿದ್ದಾರೆ. ಸುತ್ತೂರು ಶ್ರೀಗಳ ಜೊತೆಯಲ್ಲಿ ಚರ್ಚೆಗಳು ನಡೀತಾ ಇದೆ. ಈಗ ಚಿತೆಗೆ ಅಗ್ನಿಸ್ಪರ್ಶ ಮಾಡೋರು ಯಾರು, ಸೊ ಅದ್ರ ಬಗ್ಗೆ ಬೆಳಿಗ್ಗೆಯಿಂದ ಕೂಡ ನಿರಂತರವಾಗಿ ಚರ್ಚೆಗಳು ನಡೀತಾಲೇ ಇದೆ. ಮತ್ತೆ ಯಾವುದೇ ಶ್ರಾದ್ದಿಕ ವಿಧಿವಿಧಾನಗಳು ತನಗೆ ಬೇಡ, ಅನಗತ್ಯ ಅಂತ ಹೇಳಿ ಶ್ರೀಗಳೇ ಉಯಿಲು ಪತ್ರದಲ್ಲಿ ಬರೆದಿರೋದ್ರಿಂದ ಈಗ ಭಕ್ತರು ಒಂದಿಷ್ಟು ವಸ್ತುಗಳನ್ನೆಲ್ಲ ತಂದು ಕೊಟ್ಟಿದ್ದಾರೆ. ಅದನ್ನೆಲ್ಲ ಅವರ ಜ್ಞಾನಕ್ಕೆ ಮಾರು ಹೋಗಿ ಅವರ ಸರಳತೆಯ ವ್ಯಕ್ತಿತ್ವಕ್ಕೆ ಆಕರ್ಷಿತರಾಗಿ ದುಃಖ ದುಮ್ಮಾನವನ್ನ ಒರೆಸಿದಂಥ ಕೈಗಳು ಇನ್ನಿಲ್ವಲ್ಲ. ಇನ್ನು ಯಾರ ಹತ್ರ ನಾವು ಹೇಳ್ಕೊಳ್ಳೋದು? ಕಷ್ಟದ ದಿನಗಳನ್ನ ಅವ್ರ ಹತ್ರ ಹೇಳ್ಕೊಳ್ತಾ ಇದ್ವಲ್ಲ, ಇನ್ನು ಯಾರ ಹತ್ರ ಹೇಳ್ಕೊಳ್ಳೋದು ಅಂತ ಹೇಳಿ ಭಕ್ತರು ಅಲ್ಲಿ ಬರ್ತಾ ಇದ್ದಾರೆ. ನಮ್ಮ ಜೊತೆಗಿದ್ರು ಸ್ವಾಮೀಜಿಗಳ ಭಕ್ತರಾಗಿರುವಂಥ ಗೀತಾ ಶಿಂದೆ ಬೆನಗಿ ಅವರು. ಸ್ವಾಮೀಜಿಗಳ ಮುಂದೆ ಹಾಡುವಂಥ ಅವಕಾಶಗಳು ಅವರಿಗೆ ಸಿಕ್ಕಿತ್ತು. ಸಿದ್ದಪ್ಪಾಜಿ ಅವ್ರ ಮುಂದೆ ನೀವೊಂದು ಗೀತೆಯನ್ನು ಪ್ರಸ್ತುತಪಡಿಸಿದ್ರಿ. ಅದು ಯಾವ ಗೀತೆ? ಅದು ಸರ್ವಧರ್ಮ ಸಮನ್ವಯ ಗೀತೆ. ಅದು ಒಂದು ಪಲ್ಲವಿ ಹೇಳ್ತೇನೆ. ಈಶ್ವರಲ್ಲ ಬುದ್ಧ ಬಸವ ಯೇಸು ಗುರು ವಂದನಾ, ಗುರು ಮೊಹಮ್ಮದ್ ಗುರು ನಾನಕ್ ಗುರು ಮಹಾವೀರ್ ವಂದನಾ. ಯಾ ಅಲ್ಲಾ ನಮಃ, ಓಂ ಬುದ್ಧ ನಮಃ, ಯೇಸು ಕ್ರಿಸ್ತ ನಮಃ, ಗುರು ನಾನಕ್ ನಮಃ ಹರಿವಂ, ಗುರುವೋಂ ಭವಭಯಂ ಹರವೋಂ. ಈಶ್ವರಲ್ಲ ಬುದ್ಧ ಬಸವ ಯೇಸು ಗುರು ವಂದನಾ. शांति पालक तुम हो, प्रेम के भी पालन हो, ज्ञान दीप तुम हो, जगदोद्धारक भी तुम हो. धर्म भी हो, कर्म भी हो, जगत रक्षक भी हो. धर्म भी हो, कर्म भी हो, जगत रक्षक भी हो. धर्म भी हो, कर्म भी हो, जगत रक्षक भी हो. अंतर्यामी तरतमनाशक अंतहितम अंतरतम हि गुरु. गुरु ओं गुरु ओं गुरु ओं गुरु ओं. भक्ति भावना नित्य प्रार्थना लोक के रक्षक तुम हो. हे गुरु ईश्वर, हे फकीरेश्वर, कायकेश्वर तुम. गुरुवे नमः, गुरवे नमः. गुरु ब्रह्मा गुरु विष्णु गुरुदेवो ईश्वरा महेश्वरा. ईश्वरा महेश्वरा. सत्यपालना सत्यपालना मिथ्यपालना, त्याग अहिंसा भावना, सर्वधर्म समादरणा, भाव शुद्धिकरणा. गुरवे नमः, गुरवे नमः. अंतर्यामी तरतमनाशक अंतरतम हि गुरु. गुरु ओं गुरु ओं गुरु ओं गुरु ओं. ओम नमः शिवाय. ओम नमः शिवाय. बुद्धं शरणं गच्छामि, धम्मं शरणं गच्छामि, संघं शरणं गच्छामि. वाहेगुरु वाहेगुरु. हालेलुया हालेलुया.
ಅಂದ್ರೆ ಇದನ್ನ ಹೇಳಿದಾಗ ಸಿದ್ದಪ್ಪಾಜಿ ಅವರ ಒಂದು ರಿಯಾಕ್ಷನ್ ಅಥವಾ ಅವ್ರು ಹೇಳಿದಂಥ ಮಾತುಗಳು ನಿಮಗೆ? ನಾನು ಇದೀಗ ನಿಮಗೆ ದಿಢೀರಾಗಿ ಹೇಳಿದೆ, ಲಿರಿಕ್ಸ್ ನನ್ನ ಹತ್ರ ಇರಲಿಲ್ಲ. ಬಟ್ ಅದು ಅವತ್ತಿನ ದಿವಸ ನಾನು ಹೇಳಿದಾಗ ಅವರು ಸೈಲೆಂಟ್ ಆಗಿಬಿಟ್ರು. ಮುಂದೆ ಏನೂ ಮಾತಾಡಲಿಲ್ಲ ಅವರು. ನನಗನ್ಸುತ್ತೆ ಒಂದು 5 ನಿಮಿಷ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡ್ರು. ಎದ್ದು ಹೋಗ್ಬಿಟ್ರು. ಎದ್ದು ಹೋಗ್ಬಿಟ್ರು. ಸರಿ, ಎದ್ದು ಹೋದ್ಮೇಲೆ ನಂತರ ಏನಾದರೂ ಮಾತುಕತೆ ಆಯ್ತಾ ನಿಮ್ಮ ಹತ್ರ?